ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಪಕ್ಷಿ ಪ್ರೇಮಿ ಡಾಕ್ಟರ್ ಸಲೀಂ ಅಲಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಸುಖ ಹಾಗೂ ದುಃಖವನ್ನು ಅನುಭವಿಸುವ ಸಾಮರ್ಥ್ಯದಲ್ಲಿ ಮನುಷ್ಯ ಹಾಗೂ ಜೀವಸಂಕುಲಗಳಾದ ಪ್ರಾಣಿ ಪಕ್ಷಿಗಳ ನಡುವೆ ಯಾವುದೇ ಮೂಲಭೂತ ವ್ಯತ್ಯಾಸವಿಲ್ಲ. ಮನುಷ್ಯ ತನಗಾದ ನೋವನ್ನು ವ್ಯಕ್ತಪಡಿಸಿ ಟೀಕೆ ಟಿಪ್ಪಣಿಗಳ ಮೂಲಕ ಪ್ರಶ್ನಿಸಿ ಪ್ರತಿಭಟಿಸಿ ಪರಿಹಾರ ಕಂಡುಕೊಳ್ಳುತ್ತಾನೆ. ಆದರೆ ಪ್ರಾಣಿ ಪಕ್ಷಿಗಳು ತುಂಬ ಸ್ನೇಹಿಗಳು. ತಮಗಾದ ನೋವುಗಳನ್ನು ಪ್ರಶ್ನಿಸಿ ಟೀಕೆ ಟಿಪ್ಪಣಿ ಮಾಡುವುದಿಲ್ಲ. ಪ್ರಾಚೀನ ಕಾಲದಿಂದಲೂ ಪ್ರಕೃತಿಯಲ್ಲಿ ದೇವರನ್ನು ಕಂಡು ಪ್ರಕೃತಿಯ ಸೌಂದರ್ಯ ವಿಸ್ಮಯವಾದ ವನ್ಯಜೀವಿಗಳಿಗೆ ಬೆರಗಾಗಿ ಅವುಗಳ ಉಳಿವಿಗಾಗಿ ಜೀವ ಸವೆಸಿದವರು ಅದೆಷ್ಟೋ ಜನ. ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿ ಅದ ನೋಡಿದನು ಎಂಬ ಕುವೆಂಪು ಅವರು ಸ್ವಚ್ಛಂದ ಆಗಸದಲ್ಲಿ ಬೆಳ್ಳಕ್ಕೆ ಸಾಲುಗಳನ್ನು ಕಂಡು ದೇವರು ತನ್ನ ರುಜು ಮಾಡಿದ್ದಾನೆ, ಅದನ್ನು ನೋಡುತ್ತಿರುವ ನಾನು ಮೈಮರೆತು ನೋಡುತ್ತಿದ್ದೇನೆ ಎಂದು ಬಣ್ಣಿಸಿದ್ದಾರೆ. ಜೀವ ಜಗತ್ತಿನಲ್ಲಿ ವೈವಿಧ್ಯಮಯವಾದ ಜೀವ ಚೈತನ್ಯವನ್ನು ಸೃಷ್ಟಿಸಿದ ದೇವರು ನಾನಿದ್ದೇನೆ ಎಂಬುದನ್ನು ದೃಢೀಕರಿಸಲು ಕುವೆಂಪು ಅವರು ನೀಡುವ ಈ ಸಾದೃಶ್ಯ ರಸವತ್ತಾದ ಸಾಲುಗಳು ಸರ್ವಾಧಿಕಾರಿ ಮನೋಧೋರಣೆಯಿಂದ ಇಡೀ ಭೂಮಿಗೆ ತಾನೇ ಮಾಲೀಕನೆಂದು ಭಾವಿಸಿ ಅಭಿವೃದ್ಧಿಯ ಹೆಸರಲ್ಲಿ ಸಮತೋಲಿತ ಪರಿಸರವನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲನಾಗಿ ಅಪರೂಪದ ಪ್ರಾಣಿ ಪಕ್ಷಿಗಳ ಸಂತತಿ ಅಳಿವಿನಂಚಿಗೆ ದೂಡುತ್ತಿರುವ ಮನುಷ್ಯನಿಗೆ ಅರ್ಥವಾಗಬೇಕಾಗಿದೆ. ಪ್ರಾಣಿ ಪಕ್ಷಿಗಳು ಈ ಭೂಮಂಡಲದಲ್ಲಿ ಜೀವಿಸುತ್ತಿರುವ ಭವ್ಯ ಮತ್ತು ವೈವಿಧ್ಯಮಯ ಜೀವಿಗಳಲ್ಲಿ ಒಂದಾಗಿವೆ. ಸುಮಧುರ ಧ್ವನಿ ಮತ್ತು ರೋಮಾಂಚಕ ಬಣ್ಣಗಳಿಂದ ಅಲಂಕರಿಸಲ್ಪಟ್ಟು ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಪಕ್ಷಿಗಳ ಪಾತ್ರ ಅನನ್ಯವಾಗಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೀಜ ಪ್ರಸರಣಗಳ ಮಾಧ್ಯಮವಾಗಿ ಗಮನಾರ್ಹ ಸೇವೆಯನ್ನು ನಿರ್ವಹಿಸುತ್ತಿವೆ. ಆದರೆ ಇತ್ತೀಚೆಗೆ ಅರಣ್ಯ ನಾಶ, ಹವಾಮಾನ ಬದಲಾವಣೆ ಹಾಗೆ ಇತರ ಕಾರಣಗಳಿಂದ ಹಲವಾರು ಪಕ್ಷಿ ಸಂಕುಲಗಳು ಅಳಿವಿನಂಚಿಗೆ ಸಿಲುಕಿವೆ. ಈ ಹಿನ್ನೆಲೆಯಲ್ಲಿ ಮನುಷ್ಯನಲ್ಲಿ ಪಕ್ಷಿಗಳ ಬಗ್ಗೆ ಜಾಗೃತಿ ಮೂಡಿಸುವ, ಅಳಿವಿನಂಚಿನಲ್ಲಿರುವ ಪಕ್ಷಿ ಪ್ರಭೇದಗಳನ್ನು ರಕ್ಷಿಸುವ ಉದ್ದೇಶದಿಂದಾಗಿ 2002ರಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಪಕ್ಷಿ ದಿನವನ್ನು ಪ್ರತಿ ವರ್ಷ ಜನವರಿ 5ರಂದು ಆಚರಿಸಲಾಗುತ್ತಿದೆ. ಈ ದಿನದಂದು ಭಾರತದ ಪ್ರಸಿದ್ಧ ನಿಸರ್ಗವಾದಿ, ಪಕ್ಷಿ ತಜ್ಞ, ಪಕ್ಷಿಯ ಮನುಷ್ಯ, ಬೋಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಹೆಸರುವಾಸಿಯಾದ ಪಕ್ಷಿ ಪ್ರೇಮಿ ಡಾಕ್ಟರ್ ಸಲೀಂ ಅಲಿ ಅವರನ್ನು ದೇಶಾದ್ಯಂತ ಸ್ಮರಿಸಲಾಗುತ್ತಿದೆ. ಡಾಕ್ಟರ್ ಸಲೀಂ ಅಲಿ ಅವರ ಪೂರ್ಣ ಹೆಸರು ಸಲೀಂ ಮೊಯಿಜುದ್ದೀನ್ ಅಬ್ದುಲ್ ಅಲಿ. ಇವರು ನವೆಂಬರ್ 12, 1896ರಂದು ಮುಂಬೈನಲ್ಲಿ ಜನಿಸುತ್ತಾರೆ. ತಂದೆ ಮೊಯಿಜುದ್ದೀನ್, ತಾಯಿ ಜೀನತ್ ಉನ್ನಿಸಾ. ಇವರು 1 ವರ್ಷದವರಾಗಿದ್ದಾಗ ಇವರ ತಂದೆ ಮೊಯಿಜುದ್ದೀನ್ ಹಾಗೆ 3 ವರ್ಷದವರಾಗಿದ್ದಾಗ ತಾಯಿ ಜೀನತ್ ಉನ್ನಿಸಾ ನಿಧನರಾಗುತ್ತಾರೆ. ಆದರೆ ಈ ಕೊರತೆಯ ನೆರಳು ಮಕ್ಕಳ ಮೇಲೆ ಬೀಳದಂತೆ ಸಾಕಿ ಸಲಹಿದವರು ಸ್ವಂತ ಮಕ್ಕಳಿಲ್ಲದ ಇವರ ಸೋದರ ಮಾವ ಅಮೀರುದ್ದೀನ್ ತಯ್ಯಾಬ್ಜಿ ಮತ್ತು ಅತ್ತೆ ಹಮೀದಾ ಬೇಗಂ. ಸಾಂಪ್ರದಾಯಿಕ ಮುಸ್ಲಿಂ ಕುಟುಂಬವಾದ ಈ ಮನೆಯಲ್ಲಿ ಕೋಳಿಯ ಬದಲಿಗೆ ಆಗ ಮಾರುಕಟ್ಟೆಯಲ್ಲಿ ದಂಡಿಯಾಗಿ ಸಿಗುತ್ತಿದ್ದ ಇತರೆ ಹಕ್ಕಿಗಳನ್ನು ತಂದು ಶಾಸ್ತ್ರೋಕ್ತವಾಗಿ ಅದರ ಗಂಟಲು ಸೀಳಿ ಅಂದರೆ ಹಲಾಲ್ ಮಾಡಿ ಅಡುಗೆಗೆ ಬಳಸಲಾಗುತ್ತಿತ್ತು. ಬಾಲ್ಯದಿಂದಲೇ ಹಕ್ಕಿಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಸಲೀಂ ಅಲಿ ಅವರು ತಮ್ಮ ಸೋದರ ಸುಲೇಮಾನ್ನೊಡಗೂಡಿ ಅಡುಗೆಯವನ ಸಹಾಯದಿಂದ ಅಡುಗೆಗಾಗಿ ತಂದ ಹಕ್ಕಿಗಳನ್ನು ಸಂರಕ್ಷಿಸಿ ಒಂದು ಗುಪ್ತ ಪಕ್ಷಿ ಸಂಗ್ರಹಾಲಯವನ್ನೇ ನಡೆಸುತ್ತಿದ್ದರು. ಪಕ್ಷಿ ಪ್ರೇಮಿ ಸಲೀಂ ಅಲಿ ಎಂಬ ಭಾರತದ ಮಟ್ಟಿಗೆ ಪಕ್ಷಿ ಅಧ್ಯಯನಕ್ಕೆ ಪರ್ಯಾಯ ಪದವೇ ಆದ ಅದ್ಭುತ ವ್ಯಕ್ತಿಯಾಗಿದ್ದು ತುಂಬ ರೋಚಕವಾಗಿದೆ. ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕ ರೀತಿಯಲ್ಲಿ ಪಕ್ಷಿಗಳ ಅಭ್ಯಾಸದ ಬಗ್ಗೆ ಗಮನ ಹರಿಸಿದವರು. ಈ ನಿಟ್ಟಿನಲ್ಲಿ ಇವರ ಸಂಶೋಧನಾತ್ಮಕ ಪುಸ್ತಕಗಳು ತುಂಬ ಸಹಕಾರಿಯಾಗಿವೆ. ದಿ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಎಂಬುದು 1941ರಲ್ಲಿ ಪ್ರಕಟವಾಯಿತು. ಬಹಳ ಜನಪ್ರಿಯವಾದ ಈ ಪುಸ್ತಕ 10 ಬಾರಿ ಮುದ್ರಣವನ್ನು ಕಂಡು ಅದರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ.
ಒಬ್ಬ ಸಾಧಾರಣ ಬುದ್ಧಿಮತ್ತೆಯ ವಿದ್ಯಾರ್ಥಿಯಾಗಿದ್ದ ಸಲೀಂ ಅಲಿಯವರಿಗೆ ಶಾಲಾ ದಿನಗಳಲ್ಲಿ ಬಂದ ಒಂದೇ ಒಂದು ಬಹುಮಾನವೆಂದರೆ ಒಳ್ಳೆಯ ನಡತೆಗಾಗಿ ಇರಿಸಿದ್ದ ಅವರ್ ಆನಿಮಲ್ ಫ್ರೆಂಡ್ಸ್ ಎಂಬ ಪುಸ್ತಕ ಬಹುಮಾನ. ಮುಂದೆ ತಮ್ಮ ಶಾಲಾ ದಿನಗಳನ್ನು ನೆನಪಿಸಿಕೊಂಡು ಸಲೀಂ ಅವರು ಹೇಳುತ್ತಾರೆ, ಶಾಲೆಯ ಆ ತಿಳಿಗೇಡಿ ಲೆಕ್ಕಗಳನ್ನು ಮಾಡುವ ಬದಲು ಕಾಡಿನಲ್ಲಿ ಹಕ್ಕಿಗಳನ್ನು ಹುಡುಕಿಕೊಂಡು ತಿರುಗುವುದು ಎಷ್ಟೋ ಪಾಲು ಸಂತೋಷದಾಯಕ ಕೆಲಸವಾಗುತ್ತಿತ್ತು ಎನ್ನುವ ಮೂಲಕ ನಮಗೆ ಆಸಕ್ತಿಯುತ ಕೆಲಸದಲ್ಲಿ ಮುಂದುವರಿಯಬೇಕು. ಮಾಡುವ ಕೆಲಸ ಆತ್ಮಸಂತೋಷಕ್ಕಾಗಿ ಮಾಡಬೇಕು. ಪಕ್ಷಿ ವೀಕ್ಷಣೆ, ಅಧ್ಯಯನ ನನಗೆ ಈ ಯಾಂತ್ರಿಕ ಜಗತ್ತಿನ ಸಂದಿಗ್ಧ ನಾಗರಿಕತೆಯಿಂದ ಪಾರಾಗಿ ಕಣ್ಮನಗಳಿಗೆ ಆನಂದ ತುಂಬುವ ವಾತಾವರಣದಲ್ಲಿ ಆಶ್ರಯ ಪಡೆಯಲು ಇದು ಸಕಾರಣವಾದ ಸಬೂಬಾಗಿದೆ. ಇದನ್ನು ಪಲಾಯನವಾದ ಎನ್ನಬಹುದು. ಆದರೆ ಈ ಪಲಾಯನವಾದ ಸಮರ್ಥನೆಯನ್ನೇನೂ ಹುಡುಕಬೇಕಾಗಿಲ್ಲ ಎನ್ನುತ್ತಾರೆ. ಮಕ್ಕಳಿರದಿದ್ದ ಸಲೀಂ ಅಲಿ ಅವರು ಮರು ವಿವಾಹವಾಗಲಿಲ್ಲ. ಮುಂದೆ ಒಂದು ಸಂದರ್ಶನದಲ್ಲಿ, ನನ್ನ ಜೀವನದ ದೊಡ್ಡ ಅದೃಷ್ಟವೆಂದರೆ ನನ್ನ ಮಡದಿ ತೆಹ್ಮೀನಾ. ಈಗ ಹಿಂದಿರುಗಿ ನೋಡಿದರೆ ನನ್ನ ಸಾಧನೆಗಳಿಗೆ ಪ್ರಮುಖ ಕಾರಣವೇ ಅವಳು ಎನಿಸುತ್ತದೆ. ಏಕೆಂದರೆ ಏಕಾಭಿಪ್ರಾಯದ ಸಂಗಾತಿ ಇಲ್ಲದೆ ಏನನ್ನು ಸಾಧಿಸಲಾಗುವುದಿಲ್ಲ ಎಂದು ನೆನಪಿಸಿಕೊಳ್ಳುತ್ತಾ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಎನ್ನುವಂತೆ ಜೀವನ ಸಂಗಾತಿಯ ಮಹತ್ವವನ್ನು ಸಾರಿದ್ದಾರೆ. ಇವರು ಬರ್ಲಿನ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎರ್ವಿನ್ ಸ್ಟ್ರೆಸ್ಮನ್ ಅವರ ಮಾರ್ಗದರ್ಶನದಲ್ಲಿ ಪಕ್ಷಿಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುತ್ತಾರೆ. ಅದರ ಸಾರ್ಥಕ ಪ್ರಯೋಜನವನ್ನು ಸಲೀಂ ಅಲಿ ಅವರು ಭಾರತದಲ್ಲಿ ಸರ್ವೇಕ್ಷಣೆಗಳನ್ನು ನಡೆಸುವಾಗ ಪಡೆದುಕೊಳ್ಳುತ್ತಾರೆ. ಡಾಕ್ಟರ್ ಸಲೀಂ ಅಲಿ ಅವರು ಪಕ್ಷಿಗಳ ಸಂರಕ್ಷಕರಾಗಿ ಪಕ್ಷಿ ಸರ್ವೇಕ್ಷಣೆಗಾಗಿ ರಾಷ್ಟ್ರಾದ್ಯಂತ ಪ್ರವಾಸ ಮಾಡುತ್ತಿದ್ದಾಗ ಕಂಡುಹಿಡಿದ ಪಕ್ಷಿಧಾಮ ಕರ್ನಾಟಕದ ರಂಗನತಿಟ್ಟು. ಹಾಗೆ ಇದರ ಸೂಕ್ತ ರಕ್ಷಣೆ ಕೊಡಿಸುವಲ್ಲಿಯೂ ಕೂಡ ಇವರು ಸಫಲರಾಗಿದ್ದಾರೆ. ಹಾಗೆ ಕರ್ನಾಟಕದ ದೇವರಾಯನ ದುರ್ಗಕ್ಕೆ ಇವರು 4 ಬಾರಿ ಭೇಟಿ ನೀಡಿದ್ದರು. ಇವರು ತಮ್ಮ ಅಲೆದಾಟದಿಂದ ಲಭ್ಯವಾದ ಜ್ಞಾನವನ್ನು ಪುಸ್ತಕಗಳ ಮೂಲಕ ಜಗತ್ತಿನೊಂದಿಗೆ ಹಂಚಿಕೊಂಡಿದ್ದಾರೆ. ಕೇವಲ ಪಕ್ಷಿಗಳ ಅಧ್ಯಯನ ಮಾತ್ರ ಇವರಿಗೆ ತೃಪ್ತಿ ನೀಡುತ್ತಿರಲಿಲ್ಲ. ಅವುಗಳ ಸಂರಕ್ಷಣೆಗೆ ಪಣತೊಟ್ಟು ಕೆಲಸ ಮಾಡಿದವರು. ಇವರ ಅವಿರತ ಪ್ರಯತ್ನದಿಂದ ಸಾಧಿತವಾದದ್ದು ಭರತಪುರ ವನ್ಯಧಾಮ. ಹಾಗೆ ರಾಜರ ಖಾಸಗಿ ಬೇಟೆ ಪ್ರದೇಶವಾಗುವ ಅಪಾಯವಿದ್ದ ಈ ಕಾಡನ್ನು ವನ್ಯಜೀವಿ ಧಾಮವನ್ನಾಗಿಸಿದ್ದು ಸಲೀಂ ಅಲಿಯವರ ಪರಿಶ್ರಮವಿದೆ ಎಂದರೆ ತಪ್ಪಾಗದು. ಹಾಗೆ ಕೇರಳದ ಮೌನ ಕಣಿವೆ ಕಾಡಿನ ಹೋರಾಟ ಒಂದು ದೊಡ್ಡ ಜಯವನ್ನು ತಂದುಕೊಟ್ಟಿತು. ಇವರು ಮಾಡಿದ ಅಮೋಘ ಸಾಧನೆಗಾಗಿ ಬ್ರಿಟಿಷ್ ಪಕ್ಷಿಶಾಸ್ತ್ರಜ್ಞರ ಒಕ್ಕೂಟದ ಚಿನ್ನದ ಪದಕ, ವನ್ಯಜೀವಿರ ಸಂರಕ್ಷಣೆಗಾಗಿ ಪ್ರತಿಷ್ಠಿತ ಜೆ ಪಾಲ್ಗೆಟ್ಟಿ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಸಿ.ವಿ. ರಾಮನ್ ಪದಕ, ದೆಹಲಿ, ಆಂಧ್ರ ಮತ್ತು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್, ಹಾಗೆ ಭಾರತ ಸರ್ಕಾರದಿಂದ 1958ರಲ್ಲಿ ಪದ್ಮಭೂಷಣ, 1976ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗಳು ಇವರ ಸಾಧನೆಯನ್ನರಿಸಿ ಬಂದಿವೆ. 1985ರಲ್ಲಿ ಇವರನ್ನು ರಾಜ್ಯಸಭೆಗೆ ನಾಮಕರಣ ಮಾಡಲಾಯಿತು. ಡಾಕ್ಟರ್ ಸಲೀಂ ಅಲಿ ಅವರು ಭಾರತದಲ್ಲಿ ಪಕ್ಷಿಗಳ ಅಧ್ಯಯನವನ್ನು ಜನಪ್ರಿಯಗೊಳಿಸಲು ಬೇರೆ ಯಾರೂ ಮಾಡದಷ್ಟು ಕೆಲಸ ಮಾಡಿದ್ದಾರೆ. ಅವರು ಹಲವಾರು ಜರ್ನಲ್ ಲೇಖನಗಳು, ಜನಪ್ರಿಯ ಮತ್ತು ಶೈಕ್ಷಣಿಕ ಪುಸ್ತಕಗಳು ಹಾಗೆ ಕ್ಷೇತ್ರ ಮಾರ್ಗದರ್ಶಿಗಳನ್ನು ಬರೆದಿದ್ದಾರೆ. ಅವರು ಬರೆದ ಹಲವಾರು ಪುಸ್ತಕಗಳಲ್ಲಿ ಭಾರತೀಯ ಪಕ್ಷಿಗಳ ಪುಸ್ತಕ ಇನ್ನೂ ಉದಯೋನ್ಮುಖ ಪಕ್ಷಿಶಾಸ್ತ್ರಜ್ಞರಿಗೆ ಬೈಬಲ್ ಆಗಿ ಉಳಿದಿದೆ. ಸಲೀಂ ಅಲಿ ಅವರು ಜೂನ್ 20, 1987ರಂದು ತಮ್ಮ 91ನೇ ವಯಸ್ಸಿನಲ್ಲಿ ನಮ್ಮಿಂದ ದೂರವಾದರು. ಖ್ಯಾತಿ ಮತ್ತು ಹೊಗಳಿಕೆಯ ಹೊರತಾಗಿಯೂ ಡಾಕ್ಟರ್ ಅಲಿ ಅವರು 10 ವರ್ಷದವರಾಗಿದ್ದಾಗ ಹೇಗಿದ್ದರು ಹಾಗೆಯೇ ಪಕ್ಷಿಗಳ ಬಗ್ಗೆ ಉತ್ಸಾಹ ಹೊಂದಿರುವ ಕುತೂಹಲಕಾರಿ ವ್ಯಕ್ತಿಯಾಗಿದ್ದರು. ಅವರು ಮಾಡಿದ ಸಾಧನೆ ಅನನ್ಯವಾಗಿದೆ. ಇಂದು ಅವರ ಮಹೋನ್ನತ ಕಾರ್ಯದ ಸ್ಮರಣೆಗಾಗಿ ರಾಷ್ಟ್ರೀಯ ಪಕ್ಷಿ ದಿನ ಆಚರಣೆ ಮಾಡುತ್ತಿದ್ದೇವೆ. ಇದು ಒಂದು ದಿನಕ್ಕೆ ಸೀಮಿತವಾಗಬಾರದು. ನಮ್ಮ ಅರಿವಿನ ರೆಕ್ಕೆಗಳನ್ನು ಹರಡುವ ಮೂಲಕ ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಿಸಿ. ಏಕೆಂದರೆ ಈ ಗರಿಗಳಿರುವ ಸ್ನೇಹಿತರು ಸಂರಕ್ಷಣೆ ಮತ್ತು ಸಹಾನುಭೂತಿಯ ಹೊಸ ಎತ್ತರಕ್ಕೆ ಏರಲು ನಮಗೆ ಸ್ಫೂರ್ತಿ ನೀಡುತ್ತವೆ. ಪ್ರಕೃತಿಯ ಸ್ವರಮೇಳದಲ್ಲಿ ಪಕ್ಷಿಗಳು ಮಧುರ ಸ್ವರಗಳಾಗಿವೆ. ಮುಂದಿನ ಪೀಳಿಗೆಗೆ ಅದರ ರಾಗಗಳನ್ನು ಸಂರಕ್ಷಿಸುವ ಮೂಲಕ ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಿಸೋಣ.
ಒಂದು ರಾಷ್ಟ್ರದ ಶ್ರೇಷ್ಠತೆ ಹಾಗೂ ನೈತಿಕ ಪ್ರಗತಿಯನ್ನು ಅಲ್ಲಿನ ಪ್ರಾಣಿ ಸಂಕುಲವನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತದೆ ಎಂಬುದರ ಮೂಲಕ ನಿರ್ಣಯಿಸಬಹುದು ಎಂಬ ಮಹಾತ್ಮ ಗಾಂಧೀಜಿಯವರ ಮಾತಿನಂತೆ ನಾವೆಲ್ಲರೂ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಪಕ್ಷಿಗಳಿಗೆ ಆಹಾರ ನೀರು ನೀಡುವ ಮೂಲಕ ರಕ್ಷಣೆ ಮಾಡಬೇಕಾಗಿದೆ. ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಸಹ ಅಳಿವಿನ ಅಂಚಿನಲ್ಲಿರುವ ಪಕ್ಷಿಗಳನ್ನು ಸಂಶೋಧನೆ ಮಾಡಿ ರಕ್ಷಣೆ ಮಾಡಬೇಕಾಗಿದೆ. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.